ನಮಸ್ಕಾರ ಸ್ನೇಹಿತರೆ, ನೀವೆಲ್ಲ ಅನ್ಕೊಂಡಿದ್ರಿ ಇದೇನಪ್ಪ ಬಿಜೆಪಿನಲ್ಲಿ ಮನೆಯೊಂದು 100 ಬಾಗಿಲಾಗಿದೆಯಲ್ಲ ಅಂತ. ಜಗಳ ತಾರಕಕ್ಕೇರಿತ್ತು. ಆದ್ರೆ ಕಾಂಗ್ರೆಸ್ ನಲ್ಲಿ ಅದನ್ನು ಮೀರಿಸುವಂತ ಪರಿಸ್ಥಿತಿ ಇದೆ. ಬೂದಿ ಮುಚ್ಚಿದ ಕೆಂಡ ಆಗಿದೆ. ಯಾವಾಗ ಬೇಕಾದರೂ ವೈಮನಸ್ಸು ಸ್ಫೋಟಗೊಳ್ಳಬಹುದು. ಸಿನಿಮಾ ಬಿಡುಗಡೆಗೂ ಮುಂಚೆ ಯಾವ ರೀತಿ ಟ್ರೈಲರ್ ಲಾಂಚ್ ಆಗುತ್ತೋ ಅದೇ ರೀತಿ ಈಗ ಕಾಂಗ್ರೆಸ್ನ ಅಸಮಾಧಾನ ಬಣದಿಂದ ಟ್ರೇಲರ್ ಬಿಡುಗಡೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಲ್ಲಿ ಒಳ ಜಗಳ ಯಾವಾಗ ಬೇಕಾದ್ರೂ ಒತ್ತಿ ಉರಿಬಹುದು. ಅದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಿರ್ಬೋದು, ಸಿದ್ದರಾಮಯ್ಯನವರು 2.5 ವರ್ಷದ ನಂತರ ಕುರ್ಚಿ ಬಿಟ್ಟು ಕೊಡುವ ವಿಚಾರ ಆಗಿರ್ಬೋದು, ನಾಯಕತ್ವದ ಪಟ್ಟಕ್ಕೆ ಫೈಟ್ ನಡೀತಾ ಇರೋ ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಂಚಲನ ಮೂಡಿಸಿದೆ. ಇದು ಡಿ.ಕೆ. ಶಿವಕುಮಾರ್ ಅವರ ನಿದ್ದೆಗೆಡಿಸ್ತಾ ಇರೋದು. ದೀರ್ಘಾವಧಿ ಸಿಎಂ ಅಂತ ಹೇಗಾದ್ರೂ ಮಾಡಿ ದಾಖಲೆ ನನ್ನ ಹೆಸರಿಗೆ ಮಾಡಿಕೊಳ್ಳಲೇಬೇಕು ಅಂತ ಪಣ ತೊಟ್ಟಂತಿದೆ. ಡಿ.ಕೆ. ಮೌನವಾಗಿ ರಣತಂತ್ರ ಎಣಿತಾ ಇದ್ರೆ ಆ ಕಡೆ ಸಿದ್ದರಾಮಯ್ಯನವರು ತಮ್ಮ ಬಣದೊಂದಿಗೆ ಗರ್ಜಿಸ್ತಾ ಇದ್ದಾರೆ. ಎರಡೂ ಪಡೆಗಳು ಸಾಲು ಸಾಲು ರಣತಂತ್ರ ಎಣಿಯೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾವಾಗೆಲ್ಲ ನಾಯಕತ್ವದ ಬದಲಾವಣೆ ಮುನ್ನೆಲೆಗೆ ಬರುತ್ತೋ ಸಹಜವಾಗಿ ಆಸೆ ಇರತಕ್ಕಂತ ಮುಖಂಡರು ನಾ ಮುಂದು ತಾ ಮುಂದು ಅಂತ ಮುಂದೆ ಬಂದು ಹೇಳಿಕೆಗಳನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀಡಿಯಾಗಳಿಗೆ. ಅದರಲ್ಲೂ ಈ ಶೋಷಿತರ ಸಮಾವೇಶ ಇದೆಯಲ್ಲ, ಅದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇರೋದು. ಇವುಗಳ ನಡುವೆನೆ ಈಗ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಕಾದಿದೆಯಾ. ರಾಜ್ಯ ಕಾಂಗ್ರೆಸ್ನ ಪ್ರಬಲ ನಾಯಕ, ಮಹಾನಾಯಕ ದಿನದಿಂದ ದಿನಕ್ಕೆ ಬಿಜೆಪಿಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನೋ ಸುದ್ದಿ ಈಗ ಕಾಂಗ್ರೆಸ್ನ ಒಳವಲಯದಲ್ಲೇ ಗುಲ್ಲೆಬ್ಬಿಸ್ತಾ ಇದೆ. ಇದು ರಾಜ್ಯ ರಾಜಕಾರಣಕ್ಕೆ ಮತ್ತೊಂದು ಮಗ್ಗುಲು ಕೊಡುತ್ತೆ. ಡಿ.ಕೆ. ಪ್ಲಾನ್ ಏನು, ಅದಕ್ಕೆ ವ್ಯತಿರಿಕ್ತವಾಗಿ ಸಿದ್ದರಾಮಯ್ಯನವರ ಪ್ಲಾನ್ ಏನು? ಸಿದ್ದರಾಮಯ್ಯನವರ ನಿರ್ಧಾರದಿಂದ ಡಿ.ಕೆ.ಗೆ ನಿಜಕ್ಕೂ ನೋವಾಯ್ತಾ? ಡಿ.ಕೆ. ಸಿಎಂ ಆಗೋ ಕನಸಿಗೆ ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಕೊಳ್ಳಿ ಇಟ್ಬಿಟ್ರ? ಸಿದ್ದು ಬಣದ ಕೆ.ಎನ್. ರಾಜಣ್ಣ ರೊಚ್ಚಿಗೆ ಹೇಳ್ತಾ ಇರೋದು ಯಾಕೆ? ಬಿಜೆಪಿಗೆ ಹತ್ತಿರ ಆಗ್ತಾ ಇರುವ ಕೈ ನಾಯಕ, ಮಹಾನಾಯಕ ಯಾರು? ಇದು ಕೇವಲ ಕಾಂಗ್ರೆಸ್ನ ಒಳವಲಯದಲ್ಲಿ ಹೈಕಮಾಂಡ್ ನ ಎದುರಿಸುವ ತಂತ್ರವ ಅಥವಾ ನಿಜಕ್ಕೂ ಕಾಂಗ್ರೆಸ್ಗೆ ಕೈಕೊಟ್ಟು ಕಮಲ ಹಿಡಿಯಲಿದ್ದಾರಾ? ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಾಂಗ್ರೆಸ್ನ ಹೈಕಮಾಂಡ್ಗೆ ದಿನದಿಂದ ದಿನಕ್ಕೆ ತಲೆನೋವಾಗಿ ಪರಿಣಮಿಸ್ತಾ ಇರೋ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ. ಇಲ್ಲಿಯ ಅಸಮಾಧಾನ ಒಳಜಗಳಕ್ಕೆ ಮದ್ದರಿಯೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಸಿದ್ದು ಬಣ ಮತ್ತು ಡಿ.ಕೆ. ಬಣದ ನಾಯಕರು ಪರಸ್ಪರ ಕೆಸರರ ಚಾಟದಲ್ಲಿ ತೊಡಗಿದ್ದಾರೆ. ಒಂದು ದಿನ ಈ ಬಣದವರು ಕೌಂಟರ್ ಕೊಟ್ರೆ ಇನ್ನೊಂದು ದಿನ ಆ ಬಣದಿಂದ ಕೌಂಟರ್ ಬರುತ್ತೆ. ಇದೆಲ್ಲ ಕೆಪಿಸಿಸಿ ಅಧ್ಯಕ್ಷರಿಗೆ ಗೊತ್ತಿಲ್ವಾ? ಎಲ್ಲಾ ಗೊತ್ತಿದೆ. ಆದ್ರೂ ಮೌನಕ್ಕೆ ಶರಣಾಗಿರೋದು ಯಾಕೆ? ಏನಾದ್ರೂ ನಿಗೂಢ ನಡೆ ಡಿ.ಕೆ. ಅನುಸರಿಸ್ತಾ ಇದ್ದಾರಾ? ಆ ಕಡೆ ಸಿದ್ದರಾಮಯ್ಯನವರ ಬೆಂಬಲಿಗರು ಬಹಿರಂಗವಾಗಿ ಡಿ.ಕೆ. ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಚೋದಿಸಬೇಕು ಅಂತಾನೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಕೇವಲ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಅಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಕುರ್ಚಿಯ ಕಾಲನ್ನೇ ಮುರಿಯೋದಿಕ್ಕೆ ಪ್ರಯತ್ನಗಳಾಗ್ತಾ ಇದ್ದಾವೆ. ಈಗ ಖರ್ಗೆ ನೀಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಂದ ಪಕ್ಕ ಆಗೋಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರು ಇನ್ನು ಬಹಳಷ್ಟು ದಿನ ಮುಂದುವರಿಯಲ್ಲ. ನಿಧಾನವಾಗಿ ಒಂದೊಂದೇ ರಾಜ್ಯದಿಂದ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲಾಗುವುದು ಅಂತ ಈಗ ಆಲ್ರೆಡಿ ಖರ್ಗೆ ಅವರೇ ಕೊಟ್ಬಿಟ್ಟಿದ್ದಾರೆ ಸ್ಟೇಟ್ಮೆಂಟ್. ರಾಜ್ಯವನ್ನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಖರ್ಗೆ ಹೇಳ್ತಾ ಇದ್ರು ಮುಂದೊಮ್ಮೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆದ್ರೆ ನಂದು ಒಂದು ಕೈ ಇರ್ಲಿ ಅಂತ ಟವಲ್ ಲಾಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಖರ್ಗೆ ಸ್ಟೇಟ್ಮೆಂಟ್ ಒಳ ಜಗಳಕ್ಕೆ ಕಾರಣ ಆಗ್ತಾ ಇದೆ. ಆ ಕಡೆ ಹೈಕಮಾಂಡ್ಗೆ ಇದನ್ನು ಬಗೆಹರಿಸೋದಕ್ಕೆ ದಿಕ್ಕೆ ತೋಚದಂತಾಗಿದೆ. ಡೆಲ್ಲಿಯಲ್ಲಿ ಈಗ ಆಲ್ರೆಡಿ ಶೂನ್ಯ ಸಾಧನೆ ಮಾಡಿದೆ ಕಾಂಗ್ರೆಸ್. 3 ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿರೋದು ತೆಲಂಗಾಣ, ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶ. ದಕ್ಷಿಣದ ದೊಡ್ಡ ರಾಜ್ಯ ಕರ್ನಾಟಕ. ಇದನ್ನು ಕಳ್ಕೊಂಡ್ರೆ ಕತೆ ಗೋವಿಂದ. ಅದರಲ್ಲೂ ಕರ್ನಾಟಕದ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ಇಡಬೇಕಾಗತ್ತೆ. ಸ್ವಲ್ಪ ಎಚ್ಚರ ತಪ್ಪಿದ್ರು ಮೋದಿ ಶಾಕ್ ಕೂತಿದ್ದಾರೆ ಅಲ್ಲಿ. ಈ ಕಡೆ ಡಿ.ಕೆ. ಸಹ ಹಸಿದು ಕೂತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಂತೂ ದಿನೇ ದಿನೇ ಮೋದಿ ಎದುರು ಮಂಕ್ ಆಗ್ತಾ ಇದೆ ಕಾಂಗ್ರೆಸ್. ಇರೋ ಬರೋ 3 ರಾಜ್ಯಗಳಲ್ಲಿ ಕರ್ನಾಟಕನು ಕಳ್ಕೊಂಡ್ರೆ ಕತೆ ಮುಗದಂತೆಯೇ. ಹೈಕಮಾಂಡ್ ನಲ್ಲೇ 2 ಪಂಗಡಗಳಿದಾವೆ. ಒಬ್ಬೊಬ್ಬ ನಾಯಕರು ಒಬ್ಬೊಬ್ಬ ರಾಜ್ಯದ ನಾಯಕರನ್ನ ಬೆಂಬಲ ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೃಪಾ ಕಟಾಕ್ಷ ಇದ್ರೆ ಸಿದ್ದರಾಮಯ್ಯನವರಿಗೆ MLA ಗಳ ಬೆಂಬಲ ಇದೆ. ಇಷ್ಟೆಲ್ಲ ವಾಗ್ದಾಳಿಗಳಾಗ್ತಾ ಇದ್ರೆ ಡಿ.ಕೆ. ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಅದಕ್ಕೆ ರಣತಂತ್ರ ರೂಪಿಸಿದ್ದಾರೆ. ಅದೇ ಸಚಿವ ಸಂಪುಟದ ವಿಸ್ತರಣೆ. ಈಗ ಯಾವೆಲ್ಲ ನಾಯಕರು ಡಿ.ಕೆ. ಶಿವಕುಮಾರ್ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಾ ಇದ್ದಾರೋ ಅವರನ್ನೇ ಈಗ ಡಿ.ಕೆ. ಟಾರ್ಗೆಟ್ ಮಾಡಿರೋದು. ಮುಂದಿನ ಸಚಿವ ಸಂಪುಟ ವಿಸ್ತರಣೆಯ ಅವಧಿನಲ್ಲಿ ಅವರೆಲ್ಲರಿಗೂ ಕೋಕ್ ಕುಡಿಸೋದಿಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಡಿ.ಕೆ.
ಈಗಾಗಲೇ ಸಚಿವ ಸಂಪುಟದ ವಿಸ್ತರಣೆ ಆಗಬೇಕು ಅಂತ ಕಾಂಗ್ರೆಸ್ನ ಒಳವಲಯದಲ್ಲಿ ಒತ್ತಡ ಜಾಸ್ತಿ ಇದೆ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಇನ್ನೂ ಡಿಲೇ ಮಾಡಿದ್ರೆ ಮತ್ತಷ್ಟು ಒತ್ತಡ ಹೆಚ್ಚಾಗುತ್ತೆ, ಮತ್ತಷ್ಟು ಆಕಾಂಕ್ಷಿಗಳು ಜಾಸ್ತಿ ಆಗ್ತಾರೆ, ಮತ್ತಷ್ಟು ಬಂಡಾಯ ಭುಗಿಲೇಳುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಕೆ ಹೈಕಮಾಂಡ್ಗೆ. ಅಸಮಾಧಾನಿತ ಶಾಸಕರು ಏನಾದ್ರೂ ಒತ್ತಡವನ್ನು ಏರೋದಕ್ಕೆ ಶುರು ಮಾಡಿದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಸಹ ಒಪ್ಪಿಗೆ ಸೂಚಿಸಲೇಬೇಕಾಗುತ್ತೆ. ಇದು ಡಿಕೆಯ ರಣತಂತ್ರ. ಡಿಕೆ ಶಿವಕುಮಾರ್ ವಿರುದ್ಧ ಹೆಚ್ಚು ವಾಗ್ದಾಳಿ ಮಾಡ್ತಾ ಇರೋರು ಯಾರಪ್ಪ ಅಂದ್ರೆ ಸಹಕಾರಿ ಸಚಿವ KN ರಾಜಣ್ಣ. ಅದು ಅವ್ರು ಟಾರ್ಗೆಟ್ ಮಾಡ್ತಾ ಇರೋದು ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ. ಶತಾಯಗತಾಯ ಬದಲಾವಣೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೂತಿರೋದು. ಇನ್ನ ಸತೀಶ್ ಜಾರಕಿಹೊಳಿ ಮತ್ತು ಪರಮೇಶ್ವರ್ ಅವರಂತೂ ಸಿದ್ದರಾಮಯ್ಯನವರನ್ನ ಬೆಂಬಲ ಮಾಡೋದ್ರಲ್ಲೇ ನಮ್ಮ ಹಿತ ಅಡಗಿದೆ ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಅಟ್ಲೀಸ್ಟ್ ಮುಂದೆ ಸಿಎಂ ಕುರ್ಚಿನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಗಾದಿ ಆದ್ರೂ ಸಿಕ್ಕರು ಸಿಗಬಹುದು ಅನ್ನೋ ಆಲೋಚನೆ ಅವರದ್ದು. ನೀವೇ ನೋಡಿ, ಖರ್ಗೆ ಅವರ ಸಮ್ಮತಿಯ ಮೇರೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬೃಹತ್ ಸಮಾವೇಶ ಆಗ್ತಾ ಇರೋದು. ಇದೆಲ್ಲ ಏನ್ ಸೂಚಿಸುತ್ತೆ? ಸಿದ್ದರಾಮಯ್ಯನವರ ಬಣದ ರಣತಂತ್ರದ ಒಂದು ಭಾಗ ಡಿಕೆ ಶಿವಕುಮಾರ್ ಅವರನ್ನ ಹಣಿಯೋದಿಕ್ಕೆ. ಅದರಲ್ಲೂ ಈ ಸಮಾವೇಶಕ್ಕೆ ಶೋಷಿತರ ಸಮಾವೇಶ ಅಂತ ಮರುನಾಮಕರಣ ಮಾಡಿ ಟ್ವಿಸ್ಟ್ ಕೊಟ್ಟಿರೋದು. ಇದೇ ಈಗ ಹೈಕಮಾಂಡ್ಗೆ ಟೆನ್ಷನ್ ಕೊಟ್ಟಿರೋದು. ಒಂದೊಂದು ಜಾತಿಯವರು ಒಂದೊಂದು ಸಮಾವೇಶ ಮಾಡ್ತಾ ಹೋದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಇದು ಅಂತ. ಶೋಷಿತರ ಸಮಾವೇಶ ಏನ್ ಕಾಂಗ್ರೆಸ್ನವರು ಮಾಡೋದಕ್ಕೆ ಹೊರಟಿದ್ದಾರೆ, ಅದು ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀಬೇಕಾಗುತ್ತೆ. ಇಲ್ಲಿ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಪರ್ಮಿಷನ್ನೇ ಕೇಳಿಲ್ಲ. ಅವರು ಡೈರೆಕ್ಟ್ ಆಗಿ ಪರ್ಮಿಷನ್ ತೆಗೆದುಕೊಂಡಿರೋದು ಎಐಸಿಸಿ ಅಧ್ಯಕ್ಷ ಖರ್ಗೆ ಬಳಿ. ಇದೆಲ್ಲ ಏನ್ ತೋರಿಸುತ್ತೆ? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ಸಭೆಯಿಂದ ಹೊರಗಿಡೋದು. ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಶೋಷಿತ ಸಮಾವೇಶಕ್ಕೆ ಆಹ್ವಾನ ಕೊಟ್ಟರು ಸಹ ಮೂಲೆ ಗುಂಪು ಮಾಡೋದು, ಸಮಾವೇಶಕ್ಕೆ ಕರೆಸಿದ್ರು ಅವರಿಗೆ ಯಾವುದೇ ಮಹತ್ವ ಕೊಡದೆ ಮೂಲೆ ಗುಂಪು ಮಾಡೋ ಪ್ರಯತ್ನ ಸಿದ್ದು ಬಣದಿಂದ ನಡೀತಾ ಇರೋದು. ನಿಮ್ಗೆ ಏನನ್ಸುತ್ತೆ? ಈ ಎಲ್ಲ ಸರ್ಕಸ್ ಏನ್ ಸುಮ್ನೆ ಆಗ್ತಾ ಇದೆಯಾ? ಇದರ ಹಿಂದೆ ಒಂದು ಮೂಲ ಉದ್ದೇಶ ಇದೆ. ಅದು ಕುರ್ಚಿ ಸೇಫ್ ಮಾಡಿಕೊಳ್ಳೋದು. ಸಿದ್ದರಾಮಯ್ಯನವರು ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಅದರ ಭಾಗವಾಗಿ ಈ ಶೋಷಿತ ವರ್ಗದ ಸಮಾವೇಶ ನಡೀತಾ ಇರೋದು. ಅಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಿ ಆ ಹುದ್ದೆಯನ್ನ ಹಿಂದುಳಿದ ಮತ್ತು ಶೋಷಿತರಿಗೆ ಕೊಡಬೇಕು ಅನ್ನೋದು ಸಹ ಈ ಸಭೆಯ ಮೂಲ ಉದ್ದೇಶ. ಈ ಸಮಾವೇಶಕ್ಕೆ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಿ ಧುಮುಕದೇ ಇದ್ರು ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತಮ್ಮ ಬೆಂಬಲಿಗರಿಗೆ ಆಯೋಜನೆ ಮಾಡೋದಕ್ಕೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಹುದ್ದೆಯಿಂದ ಕೆಳಗಿಳಿಸ್ಬಿಡ್ತಾರ? ಅದು ಅಷ್ಟು ಸುಲಭನಾ? ಯಾಕಂದ್ರೆ ರಿಸೋರ್ಸ್ಫುಲ್ ಪರ್ಸನ್ ಡಿಕೆ ಶಿವಕುಮಾರ್ ಅವರು, ಸಂಘಟನೆಯಲ್ಲೂ ಒಂದು ಕೈ ಮೇಲು. ಇಲ್ಲಿ ಒಟ್ಟು ಏನಪ್ಪ ಮೂಲ ಉದ್ದೇಶ ಅಂದ್ರೆ, ನಿಮ್ಮ ಸುದ್ದಿಗೆ ನಾವು ಬರೋದಿಲ್ಲ, ನಮ್ಮ ಸುದ್ದಿಗೆ ನೀವು ಬರಬೇಡಿ. ಸಿಎಂ ಹುದ್ದೆ ಬದಲಾವಣೆ ಪ್ರಸ್ತಾಪ ಏನಾದ್ರು ಮಾಡಿದ್ರೆ ಕೆಪಿಸಿಸಿ ಹುದ್ದೆ ಬದಲಾವಣೆ ಪ್ರಸ್ತಾಪ ನಾವು ಮಾಡ್ಬೇಕಾಗತ್ತೆ. ಇಬ್ರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನ್ಯೂಟ್ರಲ್ ಆಗಿ ಬಿಡೋಣ ಅನ್ನೋದೇನಾದ್ರೂ ಇದರ ಹಿಂದೆ, ಈ ಜಟಾಪಟಿಯ ಹಿಂದೆ ಅಡಗಿದೆಯಾ? ಕೆಲವು ಮೂಲಗಳು ಇದನ್ನ ಹೌದು ಅಂತ ಹೇಳ್ತವೆ. ಆದ್ರೆ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ನವೆಂಬರ್ ನಂತರ ಸಿದ್ದರಾಮಯ್ಯನವರು ಮುಂದುವರಿಯೋದಿಕ್ಕೆ ಬಿಡೋದೇ ಇಲ್ಲ. ಸ್ಪಷ್ಟ ಆಗಿ ಗೊತ್ತಾಗೋಗ್ಬಿಟ್ಟಿದೆ, ಈ ಅವಧಿ ಏನಾದ್ರೂ ನನಗೆ ಮಿಸ್ ಆದ್ರೆ ಮುಂದೆ ಸರ್ಕಾರ ಬರೋದು ಡೌಟು. ಇನ್ನು ನಾನು ಮುಖ್ಯಮಂತ್ರಿ ಆಗೋ ಕನಸು ಕನಸಾಗಿ ಉಳಿಯುತ್ತೆ ಅನ್ನೋದು ಡಿಕೆಗೆ ಗೊತ್ತು. ಹಾಗಾಗಿ ಈಗ ಡಿಕೆಯ ಆತ್ಮೀಯ ಬಳಗದಲ್ಲಿ ಕೇಳಿ ಬರ್ತಾ ಇರುವ ಸುದ್ದಿ ಏನಪ್ಪಾ ಅಂದ್ರೆ, ದಿನದಿಂದ ದಿನಕ್ಕೆ ಡಿಕೆ ಬಿಜೆಪಿ ಹತ್ರ ಆಗ್ತಾ ಇದ್ದಾರೆ ಅನ್ನೋದು. ಕರ್ನಾಟಕದ ಶಿಂದೆ ಆಗಲಿದಾರ ಮುಂದೆ. ಇದಕ್ಕೆ ಸಬೂತು ಅನ್ನುವ ನಿದರ್ಶನಗಳು ಸಹ ನಮ್ಮ ಕಣ್ಮುಂದೆನೆ ಇದೆ. ಕುಂಭಮೇಳನ ಅವಹೇಳನ ಮಾಡಿ ಬಡವರ ಹೊಟ್ಟೆ ತುಂಬುತ್ತಾ, ಬಡತನ ನಿರ್ಮೂಲನೆ ಆಗತ್ತಾ ಅಂತ ಖರ್ಗೆ ಪ್ರಶ್ನೆ ಕೇಳಿದ್ರು. ಆದರೆ ತಮ್ಮದೇ ಎಐಸಿಸಿ ಅಧ್ಯಕ್ಷರ ವಾರ್ನಿಂಗಿಗೂ ಕೇರ್ ಮಾಡದೆ ಕುಂಭಕ್ಕೆ ಹೋಗಿ ಬಂದ್ರು ಡಿಕೆ ಶಿವಕುಮಾರ್. ಇದು ಏನನ್ನ ಸೂಚಿಸುತ್ತೆ? ಅಷ್ಟಾಗಿದ್ರೆ ಓಕೆ ಅನ್ಬೋದಾಗಿತ್ತು. ಕುಂಭಮೇಳದಲ್ಲಿ ಸಿಎಂ ಯೋಗಿ ಕೈಗೊಂಡಿರ್ತಕ್ಕಂತ ಕ್ರಮಗಳನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಡಿಕೆ ಶಿವಕುಮಾರ್. ಯೋಗಿ ಸರ್ಕಾರ ಸಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅದ್ದೂರಿ ಸ್ವಾಗತ ಕೊಟ್ಟಿತ್ತು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಈ ಕುರ್ಚಿ ಕಾಳಗದಲ್ಲಿ ಗೆಲ್ಲೋರ್ ಯಾರು, ಬೀಳೋರ್ ಯಾರು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.